ಕರ್ನಾಟಕದ ಎಲ್ಲ ಶಿಕ್ಷಕ ಆಕಾಂಕ್ಷಿಗಳಿಗೆ ನಮಸ್ಕಾರ. ಸ್ಪರ್ಧಾಕಾಶಿ ಅಕಾಡೆಮಿಗೆ ತಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ನಾಳೆ ದಿನ PSTR ಅಭ್ಯರ್ಥಿಗಳಿಗೆ ಏನ್ ಸಮಸ್ಯೆ ಆಗಿದೆ, ನೇಮಕಾತಿ ಮಾಡೋದಿಲ್ಲ ಅಂತೇಳಿ ಸರ್ಕಾರ ಈಗ ಸ್ಪಷ್ಟನೆಯನ್ನ ಕೊಟ್ಟಿದೆಯಲ್ಲ, ಈ ವಿಚಾರವಾಗಿ ಎಜುಕೇಶನ್ ಮಿನಿಸ್ಟರ್ನ ಭೇಟಿ ಮಾಡಬೇಕು. ಮತ್ತೆ ವಿಧಾನ ಪರಿಷತ್ ಸದಸ್ಯರನ್ನ, ಏನು ಶಿಕ್ಷಕರ ಕ್ಷೇತ್ರದಿಂದ ಪದವೀಧರ ಕ್ಷೇತ್ರದಿಂದ ಏನು ಆರಿಸಿ ಹೋಗಿದಾರಲ್ಲ, ಸೊ ಅವ್ರನ್ನ ಸಂಪರ್ಕ ಮಾಡಬೇಕು. ಸರ್ಕಾರ ಏನಪ್ಪಾ ಅಂತಂದ್ರ ಆಸೆಯನ್ನ ತೋರಿಸಿ ಮತ್ತೆ ಇವಾಗ ಶಿಕ್ಷಕರ ನೇಮಕಾತಿ ಅಂದ್ರೆ 1 to 5th ನೇಮಕಾತಿ ಮಾಡೋದಿಲ್ಲ ಅಂತಂದ್ರೆ, ಸೊ ಎಲ್ಲ ಒಂದು ಅಭ್ಯರ್ಥಿಗಳಿಗೆ ಇದು ತುಂಬಾ ನೋವಿನ ಸಂಗತಿ. ಸುಮಾರು ಜನ ಏನಪ್ಪಾ ಅಂದ್ರೆ ಡಿಪ್ರೆಷನ್ಗೆ ಹೋಗಿದ್ದಾರೆ. ಸರ್ ನಾವು ಆತ್ಮಹತ್ಯೆ ಮಾಡ್ಕೋತೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ಈ ಒಂದು ಕೆಲಸ ಆಗ್ಬಾರ್ದು. ಯಾಕಂತಂದ್ರೆ ಆತ್ಮಹತ್ಯೆ ಮಾಡ್ಕೊಳ್ಳುವಂಥದ್ದು, ಡಿಪ್ರೆಷನ್ಗೆ ಹೋಗುವಂಥದ್ದು ಆಗ್ಬಾರ್ದು. ಯಾಕಂದ್ರೆ ನಾವೆಲ್ಲ ಶಿಕ್ಷಣವನ್ನ ಪಡೆದಂತವ್ರು. ಇವತ್ತು ನಾವೇ ಏನ್ ಪಾತ್ರ ಎಚ್ಚೆತ್ತುಕೊಳ್ಳಿಲ್ಲ ಅಂತಂದ್ರೆ, ಸೊ ಮುಂದಿನ ಸ್ಥಿತಿಗತಿಗಳು ಈಗ ನೋಡಿ, ಒಂದು ವಿಚಾರ ಹೇಳ್ತೀನಿ ನಿಮಗೆ. ಈ ಸಮಾಜದಲ್ಲಿ ಒಳ್ಳೆಯವರ ಸಂಖ್ಯೆ ಕಡಿಮೆ ಆದಾಗ ಕೆಟ್ಟವರ ಸಂಖ್ಯೆ ಜಾಸ್ತಿ ಆಗ್ತದ. ಎಜುಕೇಶನ್ ಅನ್ನುವಂಥದ್ದು ಏನು ಅಂತಂದ್ರೆ, ಅದೊಂದು ಶಿಕ್ಷಣ ಹುಲಿ ಹಾಲಿದ್ದಂತೆ. ಅದನ್ನೇನ್ ಪಾತ್ರ ಕುಡಿದವರು, ಅದನ್ನ ಸೇವಿಸಿದವರು ಗರ್ಜಿಸಲೇಬೇಕು ಅಂತೇಳಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನ್ ಪಾತ್ರ ಹೇಳಿರ್ತಕ್ಕಂತ ಒಂದು ವಿಚಾರ. ಇವತ್ತು ಬಿಹಾರದಲ್ಲಿ, ಸೊ ನೀವೆಲ್ಲ ನೋಡಿರ್ತೀರಿ ನ್ಯೂಸ್ ಅಲ್ಲಿ, ಯಾವ ರೀತಿ ಯಾವ ಮಟ್ಟಕ್ಕೆ ಏನ್ ಪಾತ್ರ ಅಲ್ಲಿ ಪರಿಸ್ಥಿತಿ ಬಂದಿದೆ. ಶಿಕ್ಷಕರ ನೇಮಕಾತಿ ವಿಳಂಬ, ಒಂದು ಸರ್ಕಾರದ ವಿಳಂಬದ ಧೋರಣೆಯಿಂದ ಅಲ್ಲಿರ್ತಕ್ಕಂತ ಎಲ್ಲ ಒಂದು ಸ್ಪರ್ಧಾ ಆಕಾಂಕ್ಷಿಗಳು ಇವತ್ತು ಬೀದಿಗೆ ಬಂದಿದ್ದಾರೆ. ಹಾಗಾದ್ರೆ ಕರ್ನಾಟಕದಲ್ಲಿ ಏನಾಗ್ತಾ ಇದೆ? ಕರ್ನಾಟಕದಲ್ಲಿ ಬಿಹಾರಕ್ಕಿಂತ ಏನ್ ಪಾತ್ರ ಪರಿಸ್ಥಿತಿ ಚೆನ್ನಾಗಿಲ್ಲ. ಬಹಳ ಏನ್ ಪಾತ್ರ ಗಂಭೀರವಾಗಿರ್ತಕ್ಕಂಥದ್ದು. ಎಲ್ಲ ಒಂದು ಪ್ರದೇಶದಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಶಿಕ್ಷಕರಿಲ್ಲ. ಒಂದು, ಎರಡನೇದು ಏನು ಅಂತಂದ್ರೆ, ಈ ಡಿ.ಎಡ್ ಮತ್ತೆ ಬಿ.ಎಡ್ ತರಬೇತಿಯನ್ನ ಪಡ್ಕೊಂಡ್ರ ಸಂಖ್ಯೆ ಸುಮಾರಿದೆ. ಹೈಯೆಸ್ಟ್ ಏನ್ ಪಾತ್ರ ಅದೇ ಸಂಖ್ಯೆ ಇದ್ರೂ ಸಹಿತ ನಾವೆಲ್ಲ ಕಣ್ ಮುಚ್ಕೊಂಡು ಅಲ್ಲೇ ಏನ್ ಪಾತ್ರ ಕುಳಿತುಕೊಂಡು, ಸರ್ ಅದನ್ನ ಮಾಡ್ಸ್ರಿ ಇದನ್ನ ಮಾಡ್ಸ್ರಿ ಅಂತೇಳಿ ಕಮೆಂಟ್ ಹಾಕೋದು ಬಿಟ್ರೆ ಮತ್ತೆ ಬೇರೆ ಯಾವ್ದು ಏನ್ ಪಾತ್ರ ನಮ್ದು ಇಲ್ಲ. ಅಂದ್ರೆ ಬೇರೆ ಯಾವ್ದಕ್ಕೂ ಇದು ನಮ್ಗೆ ವ್ಯಾಲ್ಯೂನೇ ಇಲ್ಲಂಗ ಆಗ್ಬಿಟ್ಟಿದೆ ಡಿ.ಎಡ್ ಬಿ.ಎಡ್ ಕಲ್ತವ್ರಿಗೆ. ಸೊ ಒಂದ್ ವಿಚಾರ ಹೇಳ್ತೀನಿ ಸ್ನೇಹಿತರೆ, ಡಿ.ಎಡ್ ಬಿ.ಎಡ್ ಕಲ್ತಿರ್ತಕ್ಕಂತ ಏನು ಸ್ಪರ್ಧಾರ್ಥಿಗಳು ನೀವೆಲ್ಲ ಇದ್ರಿ, ನಿಮಗ್ ಗ್ರಾಮ ಪಂಚಾಯತಿಯಲ್ಲಿ ಸಹಿತ ಮರ್ಯಾದೆ ಇಲ್ಲ. ಸೊ ನೀವು ಒಂದು ಗ್ರಾಮ ಪಂಚಾಯತಿ ಒಳಗೆ ಹೋಗ್ರಿ ನೋಡೋಣ, ಏನಾದ್ರು ಅಲ್ಲಿ ಮಾತನಾಡಿಸ್ರಿ, ಅಲ್ಲಿರ್ತಕ್ಕಂಥ ಹೆಬ್ಬೆಟ್ಟಿದವ್ರಿಗೆ ಮರ್ಯಾದೆ ಇದೆ ಹೊರತು ಈ ನಿಮಗೆ ಏನ್ ಪಾತ್ರ ವ್ಯಾಲ್ಯೂ ಇಲ್ಲ. ಸೊ ಇದು ನೀವು ಶಿಕ್ಷಣವನ್ನು ಪಡ್ಕೊಂಡು ಉಪಯೋಗ ಏನಾಯ್ತು ಹೇಳಿ? ಶಿಕ್ಷಣವನ್ನು ನೀವೆಲ್ಲ ಪಡ್ಕೊಂಡಿದ್ರಿ, ಇದರಿಂದ ಏನ್ ಉಪಯೋಗ? ಈ ಕೆಟ್ಟ ಸಮಾಜವನ್ನ, ಕೆಟ್ಟ ಸರ್ಕಾರವನ್ನ ತಿದ್ದುವಂತವ್ರು ನೀವೇ ಏನ್ ಪಾತ್ರ ಆಗ್ಬೇಕಾಗಿರೋದ್ರಿಂದ, ಸೊ ಈ ಈ ಪರಿಸ್ಥಿತಿಗೆ ನೀವೇ ಕಾರಣ. ಇವತ್ ಬಿಹಾರದಲ್ಲಿ ಏನ್ ಪಾತ್ರ ಬೀದಿಗೆ ಬಂದಿದೆ ಜನ ಎಲ್ಲ. ಹೋರಾಟವನ್ನ ಏನ್ ಪಾತ್ರ ಯಾವ ಮಟ್ಟಕ್ಕೆ ತೆಗೆದುಕೊಂಡು ಹೋಗ್ತಾ ಇದಾರೆ ಗೊತ್ತಾ ಅವರು? ಇವತ್ ಸರ್ಕಾರನ ಬೀಳುವಂತ ಪರಿಸ್ಥಿತಿಗೆ ಬಿಹಾರದಲ್ಲಿ ನಿರ್ಮಾಣ ಆಗಿದೆ. ಅದು ಈ ಕರ್ನಾಟಕದಲ್ಲಿ ನಮ್ಮ ಅಭ್ಯರ್ಥಿಗಳಿಗೆ ಯಾಕೆ ಅರ್ಥ ಆಗ್ತಿಲ್ಲ? ದಯಮಾಡಿ ಸ್ನೇಹಿತರೆ, ನಾಳೆ ಒಂದು ವಿಸಿಟ್ ಅನ್ನ ನಾವು ಎಜುಕೇಶನ್ ಮಿನಿಸ್ಟ್ರು ಮತ್ತೆ ಪರಿಷತ್ ಸದಸ್ಯರು, ಆಮೇಲೆ ಇಲಾಖೆಲಿರ್ತಕ್ಕಂತ ಅಧಿಕಾರಿಗಳಿಗೆ ಒಂದು ಫಸ್ಟ್ ಹಂತ ಮನವರಿಕೆ ಮಾಡುವುದಾಗಿರ್ತದ. ಸೊ ನೀವು 10 ವರ್ಷಗಳಿಂದ ಯಾವುದೇ ಕಾರಣಕ್ಕೂ ಇಲ್ಲಿ PSTR ಕಾಲ್ಫರ್ ಮಾಡಿಲ್ಲ, ಹೌದಾ? ಸೊ ಈಗ ಹಿಂದೆ ಅಜಯ್ ಶೇಟ್ ಅವರು ಕಾರ್ಯದರ್ಶಿಗಳಿದ್ರು. ಆ ಸಮಯದಲ್ಲಿ PSTR ಕಾಲ್ಫರ್ ಮಾಡ್ರಿ ಅಂತೇಳಿ ಹೋದಾಗ 2017ರಲ್ಲಿ PSTR ನಿಮ್ಗೆ ತರಬೇತಿಯನ್ನು ಯಾರು ಪಡ್ಕೊಳ್ಳಿಕ್ ಹೇಳಿದ್ದಾರೆ ಅಂತ ಒಂದು ಪ್ರಶ್ನೆ ಮಾಡ್ರಿ ಅವ್ರು. ಸೊ ಆ ಸಂದರ್ಭದಲ್ಲಿ ಏನ್ ಪಾತ್ರ PSTR ಅಭ್ಯರ್ಥಿಗಳಿಗೆ ಅನ್ಯಾಯ ಆಯ್ತು. ಸೊ ಈ ಬಾರಿ ನೀವು ಮತ್ತೆ ಅನ್ಯಾಯ ಆಗ್ಲಿಕ್ಕೆ ನೀವು ಬಿಡ್ತಾ ಇದ್ರಿ ಅಂತಂದ್ರೆ ಏನ್ ಮಾಡುದು? ಅರ್ಥ ಏನ್ ಹೇಳಿ ಸ್ನೇಹಿತರೆ? 1 to 5th ಏನ್ ತರಬೇತಿಯನ್ನ ಪಡ್ಕೊಂಡಿದ್ರಿ ನೀವೆಲ್ಲ ಏನ್ ಪಾತ್ರ ಇವತ್ತು ಅನಿವಾರ್ಯ ಇದೆ, ಹೋರಾಟ ಅನ್ನುವಂಥದ್ದು ಅನಿವಾರ್ಯ ಇದೆ. ಸೊ ಕರ್ನಾಟಕದಲ್ಲಿ ಪ್ರೀ ಬೇಸ್ ಅನ್ನ ಕೊಟ್ಕೊಂಡಿರ್ತಕ್ಕಂಥ ಸರ್ಕಾರ ನೇಮಕಾತಿ ಮಾಡ್ಲಿಕ್ಕೆ ಮುಂದೆ ಬರೋದಿಲ್ಲ. ಯಾವುದೇ ಕಾರಣಕ್ಕೂ ನೇಮಕಾತಿ ಆಗ್ತದ ಅನ್ನುವಂತ ವಿಶ್ವಾಸ ಇಲ್ಲ ನಮ್ಗೆ. ಅದಕ್ಕೆ ದಯಮಾಡಿ ಎಲ್ರು ಏನ್ ಪಾತ್ರ ಒಂದು ನಿಮ್ಮ ಒಂದು ಏನು ಚೌಕಟ್ಟಿದೆ ಅದನ್ನ ಬಿಟ್ಟು ಹೊರಗಡೆ ಬನ್ನಿ. ವಿಶೇಷವಾಗಿ ನಾಳೆ ದಿನ ಉತ್ತರ ಕರ್ನಾಟಕದ, ಎಸ್ಪೆಷಲಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿರ್ತಕ್ಕಂಥ 7 ಜಿಲ್ಲೆ ಇರ್ತಕ್ಕಂಥ ಸ್ಪರ್ಧಾರ್ಥಿಗಳು ಇವತ್ತು ನಾಳೆ ಏನ್ ಪಾತ್ರ ಪಾಲ್ಗೊಳ್ತಾ ಇದ್ದಾರೆ. ವಿಶೇಷವಾಗಿ ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ, ಅಲ್ಲಿ ಸುಮಾರು ಶಿಕ್ಷಕರ ಕೊರತೆ ಇದೆ. ಆಮೇಲೆ ಅಲ್ಲಿರ್ತಕ್ಕಂಥ ಅಭ್ಯರ್ಥಿಗಳಿಗೆ ಹಸಿವು ಇದೆ, ಕಿಚ್ಚಿದೆ ಒಳಗಡೆ ಏನ್ ಪಾತ್ರ ನಾವು ಶಿಕ್ಷಕರಾಗಬೇಕು, ವ್ಯವಸ್ಥೆ ವಿರುದ್ಧ ಕಿಚ್ಚಿದೆ. ಅವರೆಲ್ಲ ಸುಮಾರು ಏನ್ ಪಾತ್ರ ತಂಡೋಪತಂಡ ಏನ್ ಪಾತ್ರ ಬರ್ತಾ ಇದ್ದಾರೆ. ಸೊ ಬರ್ತೀವ್ರಿ ಸರ್ ಅಂತ ಹೇಳ್ತಾ ಇದ್ದಾರೆ. ನಾವು ಏನ್ ಪಾತ್ರ ಉತ್ತರ ಕರ್ನಾಟಕ, ಎಸ್ಪೆಷಲಿ ಕಲ್ಯಾಣ ಕರ್ನಾಟಕ ಭಾಗದ ಅಭ್ಯರ್ಥಿಗಳ ಪರವಾಗಿ ನಾವು ನಿಲ್ಬೇಕಾಗತ್ತೆ. ಸೊ ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ, ನೀವು ಬಂದ್ರೆ ನಿಮ್ಮ ಪರವಾಗಿ ನಿಲ್ತೀವಿ. ಸೊ ಯಾರು ನೀವು ನಮ್ಮನ್ನ ಅಪ್ರೋಚ್ ಮಾಡಿ ಸರ್ ಹಿಂಗ್ ಸಮಸ್ಯೆ ಇದೆ,
ನಮ್ದೊಂದು ನಮಗೆ ನ್ಯಾಯ ಒದಗಿಸಿ ಕೊಡಿ ಅಂತಂದ್ರೆ ಸೊ ಎಲ್ರ ಪರವಾಗಿ ನಿಲ್ತೀವಿ ನಾವು. ಬಟ್ ನೀವು ಬರ್ಲಿಕ್ಕಿನ ರೆಡಿ ಇಲ್ಲ. ನಾನ್ ಕಲ್ಯಾಣ ಕರ್ನಾಟಕ PSR ಕಾಲ್ಫರ್ ಮಾಡಿಸ್ರಿ ಅಂತೇಳಿ ಅಲ್ಲೇ ಒಂದು ಕಮೆಂಟ್ ಹಾಕಿದ್ರೆ ಅದು ಸಾಧ್ಯನಾ? ಇಲ್ಲ. ಫಿಸಿಕಲಿ ಏನಪ್ಪಾ ಅಂದ್ರೆ ಇಲ್ಲಿ ಅಟೆಂಡ್ ಇರಬೇಕು. ಎಜುಕೇಶನ್ ಮಿನಿಸ್ಟರ್ಗೆ ಅದ್ರ ತೀವ್ರತೆಯನ್ನ ಮುಟ್ಟಿಸ್ಬೇಕು. ನೋಡಿ, ನಾಳೆ ದಿನ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ಕಲ್ಯಾಣ ಕರ್ನಾಟಕ ಭಾಗದ ಸ್ಪರ್ಧಾರ್ಥಿಗಳು ಎಲ್ಲರೂ ಏನಪ್ಪಾ ಹತ್ರ ಬರ್ತಾ ಇದ್ದಾರೆ. ನೀವು ನಾನ್ ಕಲ್ಯಾಣ ಕರ್ನಾಟಕ ಭಾಗದ ಸ್ಪರ್ಧಾರ್ಥಿಗಳು ಎಲ್ರೂ ಸರ್ ನಾವು ರೆಡಿ ಇದೀವಿ, ನಾವು ಬರ್ತೀವಿ, ನಮ್ ಪರವಾಗಿ ಏನಪ್ಪಾ ಹತ್ರ ನೀವು ನಿಲ್ರಿ ಅಂತಂದ್ರೆ ಮಾತ್ರ ನಿಲ್ಲಕ್ ಸಾಧ್ಯ ಆಗತ್ತೆ. ಇಲ್ಲ ಅಂತಂದ್ರೆ ಯಾವುದೇ ಕಾರಣಕ್ಕೂ ನಾವು ಈ ನಾನ್ ಕಲ್ಯಾಣ ಕರ್ನಾಟಕದ PSR ಪರವಾಗಿ ಸೊ ಅದು ಮಾತಾಡ್ಲಿಕ್ಕೆ ಧ್ವನಿ ಬರುವುದಿಲ್ಲ ನಮಗೆ. ಸೊ ಅದನ್ನ ಅರ್ಥ ಮಾಡ್ಕೊಳ್ಳಿ. ಕಲ್ಯಾಣ ಕರ್ನಾಟಕ, ನಾನ್ ಕಲ್ಯಾಣ ಕರ್ನಾಟಕದಲ್ಲಿ ಎರಡೂ ಭಾಗಕ್ಕ PSR ಕನ್ಫರ್ಮ್ ಆಗ್ಬೇಕು ಅಂತಂದ್ರೆ ಸೊ ನೀವೆಲ್ರೂ ಏನಪ್ಪಾ ಅಂತ ನಾಳೆ ಇಲ್ಲಿ ಹಾಜರಿರ್ಬೇಕು. ನಾನು ಇಲ್ಲೇ ಒಂದು ಸ್ಪಷ್ಟ ನಿಲುವನ್ನ ತೆಗೆದುಕೊಂಡಿದ್ದೀನಿ ಆಲ್ರೆಡಿ. ಏನು ಅಂತಂದ್ರೆ ಒಂದು ಕಲ್ಯಾಣ ಕರ್ನಾಟಕ ಭಾಗದ ಸ್ಪರ್ಧಾರ್ಥಿಗಳು ಏನಿದ್ರಿ ನೀವೆಲ್ಲ ಬಂದ್ರೆ ನಿಮ್ ಪರವಾಗಿ ಏನಪ್ಪಾ ಅಂತ ನಾನು ಧ್ವನಿ ಆಗ್ತೀನಿ. ನಾನ್ ಕಲ್ಯಾಣ ಕರ್ನಾಟಕದವ್ರು ಬಂದ್ರೆ ಮಾತ್ರ ಈ ವಿಚಾರವನ್ನ ಎಜುಕೇಶನ್ ಮಿನಿಸ್ಟರ್ಗೆ ಹೇಳ್ಬೇಕು ಅಂತ ಅನ್ಕೊಂಡಿದೀನಿ. ಇಲ್ಲ ಅಂತಂದ್ರೆ ಮಾತಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ನಮ್ಗೆ. ಸ್ನೇಹಿತರೆ, ಇದನ್ನ ಅರ್ಥ ಮಾಡ್ಕೊಳ್ಳಿ. ಇನ್ನ ಒಂದು ಶಿಕ್ಷಕರ ಸಮನ್ವಯ ವೇದಿಕೆ ಅಂತೇಳಿ ಒಂದು ಸಂಘಟನೆಯನ್ನ ಮಾಡಿದೀವಿ. ಮಕ್ಕಳ ಗುಣಾತ್ಮಕ ಮತ್ತು ಶಿಕ್ಷಕರ ಸಮನ್ವಯ ವೇದಿಕೆ ಅಂತೇಳಿ ಒಂದು ಸಂಘಟನೆಯನ್ನು ಮಾಡಿದೀವಿ ಸ್ನೇಹಿತರೆ. ಈ ಸಂಘಟನೆ ಆಲ್ರೆಡಿ ಏನಪ್ಪಾ ಅಂದ್ರೆ ರಿಜಿಸ್ಟ್ರೇಷನ್ ಆಗಿದೆ. ಈ ಸಂಘಟನೆಯ ಉದ್ದೇಶ ಏನು ಅಂತಂದ್ರೆ ಒಂದು ಉತ್ತಮ ಸಮಾಜಕ್ಕಾಗಿ ಒಂದು ಎಲ್ರೂ ಏನಪ್ಪಾ ಅಂದ್ರೆ ನಾವು ಕೂಡಿ ಒಗ್ಗಟ್ಟಾಗಿ ಒಂದು ನಿರುದ್ಯೋಗ ಆಗಿರ್ಬೋದು, ಆಮೇಲೆ ಶಿಕ್ಷಕರ ಸಮಸ್ಯೆ, ಈಗ ಆಲ್ರೆಡಿ ಏನಪ್ಪಾ ಅಂದ್ರೆ ಅಪಾಯಿಂಟ್ ಆಗಿ ಹೋಗಿರ್ತಕ್ಕಂಥವ್ರು, ಶಿಕ್ಷಕರ ಸಮಸ್ಯೆ, ಶಿಕ್ಷಣದ ಸಮಸ್ಯೆ, ಸರ್ಕಾರಿ ಶಾಲೆಗಳು ಉಳಿಬೇಕು ಅನ್ನುವಂತ ಒಂದು ಆಶಯದೊಂದಿಗೆ ಒಂದು ಅದ್ಭುತವಾಗಿರ್ತಕ್ಕಂಥ ಸಂಘಟನೆಯನ್ನ ಮಾಡಿದೀವಿ. ಈ ಸಂಘಟನೆಯಲ್ಲಿ ಮತ್ತೆ ಏನಪ್ಪಾ ಅಂದ್ರೆ ಸಂಘಟನೆಯನ್ನ ರೀಶಫಲ್ ಮಾಡ್ತಾ ಇದೀವಿ. ಯಾಕಂದ್ರೆ ಒಂದಿಷ್ಟು ಗಣ್ಯರನ್ನ, ಒಂದಿಷ್ಟು ಅಡ್ವೊಕೇಟ್ಸ್ ಗಳನ್ನ, ಮತ್ತೆ ಪ್ರತಿ ಜಿಲ್ಲೆಗೆ 31 ಜಿಲ್ಲೆಗಳಲ್ಲಿ ಏನು ಕರ್ನಾಟಕದಲ್ಲಿ 31 ಜಿಲ್ಲೆಗಳಿದಾವಲ್ಲ, ಪ್ರತಿ ಜಿಲ್ಲೆಗೆ ಒಬ್ಬ ಜಿಲ್ಲೆಯ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಮತ್ತೆ ತಾಲೂಕಿಗೆ ಒಬ್ಬ ಏನಪ್ಪಾ ಅಂದ್ರೆ ಸದಸ್ಯರನ್ನ ನಾವು ನೇಮಕ ಮಾಡಬೇಕು. ಸ್ನೇಹಿತರೆ, ಈ ಸಂಘಟನೆಯ ಉದ್ದೇಶ ಇಷ್ಟೇ. ಒಂದು ಉತ್ತಮ ಸಮಾಜ, ನಿರುದ್ಯೋಗ ಸಮಸ್ಯೆಯನ್ನ ಬಗೆಹರಿಸಬೇಕು, ಎಲ್ಲರಿಗೂ ಏನಪ್ಪಾ ಅಂದ್ರೆ ಧ್ವನಿ ಆಗ್ಬೇಕು. ಮುಖ್ಯವಾಗಿ ಎಲ್ಲರೂ ಏನಪ್ಪಾ ಅಂದ್ರೆ ನಾಯಕತ್ವವನ್ನು ಹುಟ್ಟು ಹಾಕ್ತಕ್ಕಂಥದ್ದು. ಮುಖ್ಯವಾಗಿ ನೀವೇನು ಜಿಲ್ಲೆಗೆ ಒಬ್ಬೊಬ್ಬರನ್ನ ನಾವು ಅಧ್ಯಕ್ಷ, ಉಪಾಧ್ಯಕ್ಷ ಅಂತ ಹೇಳಿ ಮಾಡ್ತಾ ಇದ್ದೀವಲ್ಲ, ಸೊ ಇಲ್ಲಿಂದ ಏನಪ್ಪಾ ಅಂದ್ರೆ ನಾಯಕತ್ವ ಬೆಳಿಬೇಕು, ಹುಟ್ಟಾಕ್ಬೇಕು. ಪ್ರತಿಯೊಬ್ರು ಏನಪ್ಪಾ ಅಂದ್ರೆ ಲೀಡರ್ಶಿಪ್ ಆಗಿ ಮುಂದೆ ಬಂದು ನಾವು ಸರ್ ಇದನ್ನ ಮಾಡ್ತೀವಿ, ಇದನ್ನ ಒಳ್ಳೇದಾತು ಅಂತ, ಇದನ್ನ ಸಮಾಜಕ್ಕೆ ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದ್ದು ನಾವೆಲ್ಲ ಅದನ್ನ ಅನಾಲಿಸಿಸ್ ಮಾಡಿ ಅದಕ್ಕೆ ಧ್ವನಿಯಾಗಿ ನಾವೇನಪ್ಪಾ ಅಂದ್ರೆ ಇರಬೇಕು ಅನ್ನುವಂತ ವಿಚಾರವನ್ನು ಇಟ್ಕೊಂಡು ಸ್ನೇಹಿತರೆ, ಆಲ್ರೆಡಿ ಏನಪ್ಪಾ ಅಂದ್ರೆ ನಿಮ್ಗೆ ಬೆಳಗ್ಗೆ ತಿಳಿಸಿದ ಹಾಗೆ ಒಂದು ಸಂಘಟನೆಗೆ ನೀವ್ಯಾರು ಸ್ವಯಂವಾಗಿ ಇದಕ್ಕೆ ಯಾವ್ದೇ ರೀತಿ ಫೀಸ್ ಇಲ್ಲ. ಆಮೇಲೆ ನಮ್ಮ ಮೇಲೆ ಏನಪ್ಪಾ ಅಂದ್ರೆ ಒಂದಿಷ್ಟು ಕಿಡಿಗೇಡಿಗಳು ಅಲಿಗೇಷನ್ ಮಾಡ್ತಾ ಇದಾರೆ, ಸರ್ ನೀವು 100 ರೂಪಾಯಿ ತಗೊಂಡ್ರಿ ಅಂತೇಳಿ. ನಾವು ಸಂಘಟನೆಯನ್ನು ರಿಜಿಸ್ಟ್ರೇಷನ್ ಮಾಡಿದ್ದೀವಿ, ಅದು ಖರ್ಚು ವೆಚ್ಚಗಳಾಗಿದೆ, ಪ್ರತಿದಿನದ ಖರ್ಚು ವೆಚ್ಚಗಳಾಗಿದೆ, ಅದು ಇರ್ಲಿ, ನನ್ನ ವೈಯಕ್ತಿಕ ನಾನು ಮಾಡ್ಕೊಂಡಿದ್ದೀನಿ. ಇನ್ನು ಮುಖ್ಯವಾಗಿ ಇದೇ ವಾರದಲ್ಲಿ ಕಲಬುರಗಿ ಪೀಠಕ್ಕೆ ಏನಪ್ಪಾ ಅಂದ್ರೆ ನಾವು PIL ಹಾಕ್ತಾ ಇದ್ದೀವಿ. ಅದಕ್ಕೆ ಡಾಕ್ಯುಮೆಂಟ್ ಗಳನ್ನ ಏನಪ್ಪಾ ಅಂದ್ರೆ ರೆಡಿ ಮಾಡ್ಕೊಂಡಿದ್ದೀವಿ. ಇಲ್ಲಿ ಏನ್ ಮಾಡ್ತಾ ಇದಾರೆ ಅಂತಂದ್ರೆ ನಮ್ಮ ಹೆಸರನ್ನ ಕೆಡಿಸ್ಲಿಕ್ಕೆ ಒಂದಿಷ್ಟು ಜನ ಕಿಡಿಗೇಡಿಗಳು ಸಹಜವಾಗಿ ಇದ್ದೇ ಇರ್ತದೆ, ನಿಮ್ಗೆ ಗೊತ್ತಿರುತ್ತೆ ಅದು. ಅದನ್ನ ಮಾಡ್ತಾರ, ಅವ್ರು ಮಾಡುವಂತ ನಿರಂತರವಾಗಿ ಅವ್ರು ಕೆಲಸ ಮಾಡ್ತಾರ, ಮಾಡ್ಲಿ, ಪರವಾಗಿಲ್ಲ. ಯಾಕಂದ್ರೆ ಒಬ್ಬ ವ್ಯಕ್ತಿ ಬೆಳಿತಾ ಇದ್ದಾನೆ ಅಂತಂದ್ರೆ ಸಹಜವಾಗಿ ಅದು ಇರುದೆ. ನಿಮ್ ಗಮನಕ್ಕೆ ತರ್ತಾ ಇದ್ದೀನಿ, ನಮ್ಮ ಸಂಘಟನೆಯಲ್ಲಿ ನೀವು ಸೇರ್ಕೊಳ್ಳಿಕ್ಕೆ ಯಾವ್ದೇ ರೀತಿ ಫೀಸ್ ಇಲ್ಲ. ಸೊ ಮುಕ್ತವಾಗಿ ನಾನು ಸರ್ ಕೆಲಸ ಮಾಡ್ತೀನಿ, ಸೊ ನಾನು ಸಂಘಟನೆ ಮಾಡ್ತೀನಿ, ನಾನು ಎಲ್ರಿಗೂ ಏನಪ್ಪಾ ಅಂದ್ರೆ ಧ್ವನಿಯಾಗಿರ್ತೀನಿ ಅನ್ನುವಂಥವ್ರು ಸೊ ನಮ್ಮ ಸಂಘಟನೆಗೆ ಜಾಯ್ನ್ ಆಗ್ಬೋದು. ಕೆಳಗೆ ಕೊಟ್ಟಿರ್ತಕ್ಕಂಥ ನಂಬರ್ಸ್ ಗಳಿಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಸೊ ನಿಮ್ಮ ರಿಜಿಸ್ಟ್ರೇಷನ್ ನಿಮ್ಮ ಜಿಲ್ಲೆಯ ಜಿಲ್ಲಾಧ್ಯಕ್ಷ, ಉಪಾಧ್ಯಕ್ಷ ಮತ್ತು ತಾಲೂಕಿಗೆ ಒಬ್ಬನ ಸದಸ್ಯರನ್ನ ಅಂತೇಳಿ ಮಾಡ್ಬೇಕಂತ ಅನ್ಕೊಂಡಿದೀವಿ. ಸೊ ನಿಮ್ಮ ಮಾರ್ಕ್ಸ್ ಕಾರ್ಡ್, B.Ed ಮಾರ್ಕ್ಸ್ ಕಾರ್ಡ್ ಕಳಿಸ್ಬೇಕು. ಮತ್ತೆ ನಿಮ್ದೊಂದು ಒಂದು ID ಪ್ರೂಫ್, ಆಧಾರ್ ಕಾರ್ಡ್ ಅನ್ನ ಕಳಿಸಿದ್ರೆ ಸೊ ನಿಮ್ಮನ್ನ ನಾವು ಸಂಘಟನೆಗೆ ಜಾಯಿನ್ ಮಾಡ್ಕೋತೀವಿ. ಪ್ರತಿ ಜಿಲ್ಲೆಯಲ್ಲಿ 31 ಜಿಲ್ಲೆಗಳಲ್ಲಿ ನಮ್ಮ ಸಂಘಟನೆ ಒಂದು ತಲೆ ಎತ್ತಬೇಕು. ಎಲ್ರಿಗೂ ಏನಪ್ಪಾ ಅಂದ್ರೆ ಧ್ವನಿ ಆಗಿರ್ಬೇಕು. ಸಾಕಷ್ಟು ಸ್ಪರ್ಧಾಕಾಂಕ್ಷಿಗಳಿಗೆ ಸಾಕಷ್ಟು ಸಮಸ್ಯೆ ಇರ್ತಾವ್ರಿ, ಡಾಕ್ಯುಮೆಂಟ್ ಸಮಸ್ಯೆ ಇರ್ತಾವ, ಒಬ್ಬರು ಏನಪ್ಪಾ ಅಂದ್ರೆ ಅಧಿಕಾರಿಗಳು ಸ್ಪಂದನೆ ಮಾಡೋದಿಲ್ಲ ಅಂತವ್ರು ಎಲ್ಲರಿಗೂ ಏನಪ್ಪಾ ಅಂದ್ರೆ ನಾವು ಧ್ವನಿಯಾಗಿರ್ಬೇಕು. ಆ ಕಾರಣಕ್ಕಾಗಿ ಈ ಸಂಘಟನೆಯನ್ನ ರಿಜಿಸ್ಟ್ರೇಷನ್ ಆಗಿದೆ ಈಗ ಆಲ್ರೆಡಿ. ಏನಪ್ಪಾ ಅಂತಂದ್ರೆ ಉತ್ತಮ ಸಮಾಜಕ್ಕಾಗಿ ಒಂದು ಭವಿಷ್ಯದಲ್ಲಿ ಸರ್ಕಾರಿ ಶಾಲೆಗಳು ಉಳಿಬೇಕು ಅನ್ನುವಂತ ಒಂದು ಕಾಳಜಿಯನ್ನು ಇಟ್ಟುಕೊಂಡು ಇದನ್ನ ನಾವು ಹುಟ್ಟು ಹಾಕಿದೀವಿ. ಪ್ರತಿಯೊಬ್ರು ಪ್ರಶ್ನೆ ಮಾಡ್ತಾ ಬನ್ನಿ. ಮುಂದೆ ನೀವು ಪ್ರಶ್ನೆ ಮಾಡಿಲ್ಲ ಅಂತಂದ್ರೆ ಯಾವುದೇ ಕಾರಣಕ್ಕೂ ಏನೂ ಆಗೋದಿಲ್ಲ. ಇವನ್ GPSR ಏನಪ್ಪಾ ಅಂದ್ರೆ ಹೆಚ್ಚಿನ ಪ್ರಮಾಣದಲ್ಲಿ ಕಾಲಾಗೋದಿಲ್ಲ. ನೀವು ಪ್ರಶ್ನೆ ಮಾಡ್ತಾ ಬಂದ್ರೆ ಸೊ ಖಂಡಿತ GPT PSR ಎರಡೂ ಭಾಗಕ್ಕೂ ಕಾಲ್ಫರ್ ಮಾಡಿಸ್ಬೋದು.
ಅಲ್ಲೇ ಕೂತ್ಕೊಂಡು ನಾನು ಅದನ್ನ ಕಮೆಂಟ್ ಹಾಕ್ತೀನಿ, ಇದನ್ನ ಕಮೆಂಟ್ ಹಾಕ್ತೀನಿ. ಕಮೆಂಟ್ ಅನ್ನ ನೋಡಿ ಅದು ಜಾರಿ ಬರ್ಬೇಕಲ್ರಿ. ಸುಮ್ನೆ ಕಮೆಂಟ್ ಹಾಕೋದು, ನಾವ್ ಹೇಳೋದು, ನೀವು ಮಾಡೋದು, ಅಲ್ಲೇ ಕಮೆಂಟ್ ಹಾಕೋದು ಅಂತಂದ್ರೆ ಕೇವಲ ಆನ್ಲೈನ್ ಹೋರಾಟಗಾರ ಅಂತೇಳಿ ಆಗತ್ತೆ. ಸೊ ಅದು ಆಗ್ಬಾರ್ದು. ಸೊ ನಾವು ಖುದ್ದಾಗಿ ಏನಪ್ಪಾ ಅಂತಂದ್ರೆ ಎಲ್ಲಕ್ಕೂ ರೆಡಿ ಇದೀವಿ ನಾವು. ಹೌದಾ? ನಿಮ್ಮ ಒಂದು ಬೆಂಬಲ ಬೇಕಾಗತ್ತೆ ನೋಡಿ. ಅದನ್ನ ನಾನು ಬಾಳ ನಿಮ್ಗೆ ಏನಪ್ಪಾ ಅಂದ್ರೆ ಮನವರಿಕೆ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾನೆ ಇದೀನಿ. ಇವತ್ತು ನೀವು ಬೀದಿಗೆ ಬರ್ಲಿಲ್ಲ ಅಂತಂದ್ರೆ ಸೊ ಖಂಡಿತ ಯಾವ ಉದ್ದೇಶವೂ ಈಡೇರಂಗಿಲ್ಲ. ಮತ್ತೆ ನೆಗೆಟಿವ್ ಮೈಂಡ್ ಅನ್ನು ಇಟ್ಕೊಂಡವ್ರು ನಮ್ಮ ಸಂಘಟನೆಗೆ ಸೇರಕ್ ಹೋಗ್ಬೇಡಿ. ಪಾಸಿಟಿವ್ ಆಗಿರ್ತಕ್ಕಂತ ಸ್ಪರ್ಧಾರ್ಥಿಗಳು, ಪಾಸಿಟಿವ್ ಆಗಿರ್ತಕ್ಕಂತ ಉತ್ತಮ ನಾಯಕತ್ವವನ್ನು ಹೊಂದಿರತಕ್ಕಂತ ಅಭ್ಯರ್ಥಿಗಳು ನೀವು ಸರ್ ನಾ ಮಾಡ್ತೇನ್ರಿ ಅಂತಂದ್ರೆ ಪ್ರತಿ ಜಿಲ್ಲೆಯಲ್ಲಿ ನಿಮ್ನ ಏನಪ್ಪಾ ಅಂದ್ರೆ ನಾಯಕನಾಗಿ ನಾವು ಮಾಡ್ತೀವಿ. ಹೌದಾ? ಎಲ್ರೂ ಬೆಳಿಬೇಕಿಲ್ಲಿ. ಒಬ್ಬರೇ ಏನಪ್ಪಾ ಅಂದ್ರೆ ಬೆಳೆಯುವಂತದ್ದು ಆಗ್ಬಾರ್ದು. ಈಗ ಆಲ್ರೆಡಿ ಏನಪ್ಪಾ ಅಂದ್ರೆ ಒಬ್ಬರನ್ನ ಬೆಳೆಸಿ ನಾವು ಕೈ ಸುಟ್ಕೊಂಡಿವಿ. ಹೌದಾ? ಒಬ್ಬ ಏಕ ವ್ಯಕ್ತಿತ್ವವನ್ನ ಬೆಳವಣಿಗೆ ಆಗ್ಬಾರ್ದು. ಇದರಿಂದ ಸಮಾಜಕ್ಕೆ ಕೆಟ್ಟ ಹೆಸರು, ಕೆಟ್ಟ ವಾತಾವರಣ ಏನಪ್ಪಾ ಅಂದ್ರೆ ನಿರ್ಮಾಣ ಆಗತ್ತೆ. ಸೊ ನಿಮ್ಗೆ ಗಮನಕ್ಕಿರ್ಲಿ. ಹೇಳಿ ನಿಮ್ಗೆ ಆಲ್ರೆಡಿ ಹೇಳಿದೀನಿ, ಒಳ್ಳೆಯವರ ಸಂಖ್ಯೆ ಕಡಿಮೆ ಆದಾಗ ಕೆಟ್ಟವರ ಸಂಖ್ಯೆ ಜಾಸ್ತಿ ಆಗತ್ತೆ. ನೀವೆಲ್ಲ ಶಿಕ್ಷಣವನ್ನ ಪಡ್ಕೊಂಡು ಅದು ವ್ಯರ್ಥ ಆಗಬಾರ್ದು. ನಿಮ್ಮ ಗ್ರಾಮ ಪಂಚಾಯತಿಯಲ್ಲಿ ಹೋದ್ರೂ ಮರ್ಯಾದೆನ ಕೊಡೋದಿಲ್ಲ. ಸೊ ಇವತ್ತು ಬಿಹಾರದಲ್ಲಿ ಏನಪ್ಪಾ ಅಂದ್ರೆ ಇಳಿದು ಸರ್ಕಾರವನ್ನ ಸ್ಥಗಿತ ಮಾಡಿರ್ತಕ್ಕಂಥದ್ದು. ನಾವೆಲ್ಲ ಬೀದಿಗಿಳಿದು ಹೋರಾಟ ಮಾಡುವುದು ಅವಶ್ಯಕತೆ ಇದೆ, ಅನಿವಾರ್ಯ ಇದೆ. ಸೊ ಅದಕ್ಕ ದಯಮಾಡಿ ಎಲ್ಲರೂ ಏನಪ್ಪಾ ಅಂದ್ರೆ ಅರ್ಥ ಮಾಡ್ಕೊಳ್ಳಿ. ಆಮೇಲೆ ಇನ್ನೊಂದಿಷ್ಟು ವಿಚಾರ ಏನು ಅಂತಂದ್ರೆ, ಈಗ ಸುಮಾರು ಜನ ಕೇಳ್ತಾ ಇದ್ರಿ ಸರ್ ಏನು ಅಂತಂದ್ರೆ ಸಿಂಹಪಾಲು ಸಾಕಷ್ಟು ಏನಪ್ಪಾ ಅಂತಂದ್ರ HSTR ಪೋಸ್ಟ್ ಗಳನ್ನ ಕಾಲ್ಫರ್ ಮಾಡ್ಲಿಕ್ಕೆ ಸರ್ಕಾರ ಹೋಗ್ತಾ ಇದೆ. ಇದಕ್ಕೇನಾದ್ರು PG ಕಡ್ಡಾಯ ಇದೆನಾ, TET ಕಡ್ಡಾಯ ಇದೆನಾ ಅಂತ ಕೇಳ್ತಾ ಇದ್ರಿ. ಇದು ನಾಳೆ ಏನಪ್ಪಾ ಅಂದ್ರೆ ಡಿಪಾರ್ಟ್ಮೆಂಟ್ ಅಲ್ಲೇ ಹೋಗಿ ಇದ್ರ ಬಗ್ಗೆ ನಾವು ಅಪ್ಡೇಟ್ ಅನ್ನ ಕೊಡ್ತೀವಿ. ಅಲ್ಲಿವರೆಗೆ ಯಾವುದೇ ಮಾಹಿತಿಯನ್ನ ನಮ್ಮ ಹತ್ರ ಏನಪ್ಪಾ ಅಂದ್ರೆ ಇಲ್ಲ. ಜಂಜಿ ಹೋರಾಟ ಕರ್ನಾಟಕದಲ್ಲಿ ಆಗ್ಬೇಕು. ಶಿಕ್ಷಕರ ನೇಮಕಾತಿ ಇದೊಂದು ಬಾರಿ ಏನಪ್ಪಾ ಅಂದ್ರೆ ಒಂದು 10,000ನೋ 12,000ನೋ ಕಾಲ್ಫರ್ ಮಾಡಿ ಒಬ್ಬೊಬ್ರಿಗೆ ಸಿಕ್ತು, ಒಬ್ರಿಗೆ ಸಿಗೋದಿಲ್ಲ ಅಂತೇಳಿ ಸರ್ಕಾರ ಮಾಡ್ಬಿಡ್ಬಹುದು. ಬಟ್ ನಾವು ಇದನ್ನ ಒಂದು ದೊಡ್ಡ ಮಟ್ಟಕ್ಕೆ ತೀವ್ರತೆಯನ್ನ ತೆಗೆದುಕೊಂಡು ಹೋಗ್ಲಿಲ್ಲ ಅಂತಂದ್ರೆ ಸಾಕಷ್ಟು ಹುದ್ದೆಗಳು ನೋಡಿ, ಈಗ 40-50 ಹುದ್ದೆಗಳು ಖಾಲಿ ಇದ್ರು ಸಹಿತ ಸರ್ಕಾರ 1 to 50 ಹೇಳ್ತಾ ಇದ್ದೀನಿ ನಾನು. ಟೋಟಲ್ 1 ಲಕ್ಷ ಖಾಲಿ ಇದೆ. 1 to 50 ಇಷ್ಟು ಖಾಲಿ ಇದ್ರು ಸಹಿತ ಸರ್ಕಾರ ನೇಮಕಾತಿ ಮಾಡ್ಲಿಕ್ಕೆ ಒಲವನ್ನ ತೋರಿಸ್ತಾ ಇಲ್ಲ. ಸೊ ನಾವೆಲ್ಲ ಏನಪ್ಪಾ ಅಂದ್ರೆ ಶಿಕ್ಷಣ ಪಡ್ಕೊಂಡು ಅಲ್ಲೇ ನಮ್ಮ ಒಂದು ಏರಿಯಾದಲ್ಲಿ ಏನಪ್ಪಾ ಅಂದ್ರೆ ನಾವು ಸೀಮಿತ ಆಗಿದ್ದೀವಿ. ನಮ್ಮಲ್ಲಿ ಕಿಚ್ ಅನ್ನೋದೇ ಇಲ್ಲ. ನಮ್ಮ ವಯಸ್ಸು ಮೀರ್ತಾ ಇದೆ, ವಯೋಮಿತಿ ಹಾಳಾಗಿ ಹೋಗ್ತಾ ಇದೆ, ಸಾಕಷ್ಟು ಸಮಸ್ಯೆಗಳಾಗ್ತಾ ಇದಾವ, ಡಿಪ್ರೆಷನ್ ಮೂಡ್ಗೆ ಹೋಗ್ತಾ ಇದ್ದೀವಿ. ಆದ್ರೂ ಸಹಿತ ನಮ್ಮ ಭವಿಷ್ಯಕ್ಕೆ ನಾವೇ ಏನಪ್ಪಾ ಅಂದ್ರೆ ಕಲ್ಲನ್ನ ಹಾಕಿಕೊಳ್ತಾ ಇದ್ದೀವಿ. ಎಚ್ಚೆತ್ತುಕೊಳ್ಳಿ ಸ್ನೇಹಿತರೆ, ದಯಮಾಡಿ ಎಚ್ಚೆತ್ತುಕೊಳ್ಳಿ. ಕೇವಲ ಕಮೆಂಟ್ ಮಾಡೋದ್ರಿಂದ ಏನೂ ಆಗೋದಿಲ್ಲ. ಸೊ ಮುಂದಿನ ದಿನಗಳಲ್ಲಿ ದೊಡ್ಡ ಪ್ರಮಾಣಕ್ಕೆ ನಾವು ಹೋರಾಟಕ್ಕೆ ಇಳಿಲಿಲ್ಲ ಅಂತಂದ್ರೆ ಸರ್ಕಾರ ನಮ್ನ ಏನಪ್ಪಾ ಅಂದ್ರೆ ಭಿಕ್ಷುಕರನ್ನಾಗೇ ಮಾಡ್ತದ. ಸೊ ನಾವು ಎಚ್ಚೆತ್ತುಕೊಳ್ಳುವಂತ ಕಾಲ ಬಂದಿದೆ. ಸರ್ಕಾರ ಕಾಲಕ್ಕೆ ತಕ್ಕಂತೆ ನೇಮಕಾತಿ ಮಾಡ್ತಿಲ್ಲ ಅಂತಂದ್ರೆ ಇವತ್ ನಾವು ಈ ರೀತಿ ಏನಪ್ಪಾ ಅಂದ್ರೆ ಮೀಡಿಯಾ ಮುಂದೆ ಬಂದ್ ಹೇಳುವಂತ ಅವಶ್ಯಕತೆನೇ ಬರ್ತಿರ್ಕಿಲ್ಲ. ಸೊ ಅದಕ್ಕೆ ನೀವೆಲ್ಲ ಏನಪ್ಪಾ ಅಂದ್ರೆ ಪ್ರಶ್ನೆ ಮಾಡುವಂತವ್ರಾಗ್ರಿ, ಎಚ್ಚೆತ್ತುಕೊಳ್ರಿ. ಕೈಂಡ್ಲಿ ರಿಕ್ವೆಸ್ಟೆಡ್. ಸೊ ನೋಡ್ರಿ ನಾನು ಹೇಳ್ತಾ ಇದ್ದೀನಿ ನಿಮಗೆ, ನಿಮ್ಮ ಬೆಂಬಲ ನಮ್ಗೆ ಸಿಗ್ಲಿಲ್ಲ ಅಂತಂದ್ರೆ ನಾವು ಏನಪ್ಪಾ ಅಂದ್ರೆ ನಮ್ ಕೆಲಸ ಮಾಡ್ಕೊಂಡು ನಾವು ನ್ಯೂಟ್ರಲ್ ಆಗಿ ಇದ್ದು ಬಿಡ್ತೀವಿ. ಸೊ ನಾಳೆ ದಿನ ನಿಮ್ಗೆ ನಾನು ಹೇಳ್ತಾ ಇದ್ದೀನಿ, ನಾಳೆ ದಿನ ಸ್ಪಷ್ಟವಾಗಿ ಎಜುಕೇಶನ್ ಮಿನಿಸ್ಟರ್ನ ಭೇಟಿ ಮಾಡ್ತಾ ಇದ್ದೀವಿ. PSTR ಅಭ್ಯರ್ಥಿಗಳು, ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಇರ್ತಕ್ಕಂಥ ಅಭ್ಯರ್ಥಿಗಳು ಬರ್ತಾ ಇದ್ದೀರಿ. ನಾನ್ ಕಲ್ಯಾಣ ಕರ್ನಾಟಕ ಭಾಗದ ಅಭ್ಯರ್ಥಿಗಳು ಸ್ಟ್ರೆಂತ್ ಜಾಸ್ತಿ ಇದ್ರೆ ಮಾತ್ರ ಮಾತಾಡ್ಲಿಕ್ಕೆ ಅಂತ ಪ್ರಯತ್ನ ಮಾತ್ರ ಮಾಡ್ತೀವಿ. ಇಲ್ಲ ಹತ್ರ ಯಾವುದೇ ಕಾರಣಕ್ಕೂ ಆಗೋದಿಲ್ಲ. ಓಕೆ, ಇದನ್ನ ನಾನು ನಿಮ್ಗೆ ಸ್ಪಷ್ಟತೆಯನ್ನ ತಿಳಿಸ್ಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಸ್ನೇಹಿತರೆ, ಹೆಚ್ಚಿನ ಮಾಹಿತಿಗೆ ಕೆಳಗಡೆ ಟೆಲಿಗ್ರಾಮ್ ಗ್ರೂಪ್ ಇದೆ, ವಾಟ್ಸ್ಆಪ್ ಗ್ರೂಪ್ ಇದೆ. ನೀವೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಗಮನಿಸ್ತಾ ಇದ್ರಿ. ಸಾಕಷ್ಟು ವೈಲೇಷನ್ ಬಿಹಾರದಲ್ಲಿ ಆಗ್ತಾ ಇದೆ. ಇದನ್ನೆಲ್ಲ ಗಮನಿಸಿ. ಸೊ ನಮ್ಮಲ್ಲಿ ಈ ಒಂದು ಮನೋಭಾವನೆ ಯಾಕಿಲ್ಲ ಅನ್ನುವಂಥದ್ದನ್ನ ನೀವೇ ಪ್ರಶ್ನೆ ಮಾಡ್ಕೊಳ್ಳಿ.